ರಾಮ ಮಂದಿರ ಉದ್ಘಾಟನೆ ಆಹ್ವಾನದಲ್ಲೂ ಜಟಾಪಟಿ ಶುರುವಾಗಿದೆ. ಆಹ್ವಾನ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆಯಾ ಬಿಜೆಪಿ? ಮತ್ತೊಂದು ಸುತ್ತಿನ ರಾಜಕೀಯ ಟಾಕ್ ವಾರ್ ಶುರುವಾಗಿದೆ. ಕರ್ನಾಟಕದ ಮಾಜಿ ಸಿಎಂಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡಲಾಗಿದ್ದು, ಕರ್ನಾಟಕದ ಹಾಲಿ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಿಲ್ಲ ಸಮಿತಿ. ಕುಮಾರಸ್ವಾಮಿಗೆ ಆಹ್ವಾನ ನೀಡಿದೆ, ಸಿದ್ದರಾಮಯ್ಯಗೆ ಆಹ್ವಾನಿಸಿಲ್ಲ. ನನ್ನನ್ನ ರಾಮ ಮಂದಿರ ಉದ್ಘಾಟನೆಗೆ ಕರೆದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ಬಿಜೆಪಿ ಸಿಎಂಗಳನ್ನೇ ಕರೆದಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನಾಯಕರು ನೋಡಿ. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿ ಜೆ ಪಿ ರಾಮ, ಅದು ಬಿ ಜೆ ಪಿ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ಲ. ನಾವೆಲ್ಲ ಶ್ರೀರಾಮನ ಭಕ್ತರು. ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ, ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ, ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ತಿದ್ದವರು ಹೋಗ್ಲಿಲ್ಲ ಅಷ್ಟೇ. ಈಗ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರು ಸೇರುತ್ತೆ. ನೋಡಿ, ರಾಮ ಮಂದಿರಿಗೆ ಮೊದಲ ಪೂಜೆಗೆ ಅದಕ್ಕೆ ಇದು ಮಾಡಿಕೊಟ್ಟಂಥವ್ರು ರಾಜೀವ್ ಗಾಂಧಿ ಅವರು. ಹೀಗಾಗಿ ನಮ್ಗೆ ಯಾರು ರಾಮ ಇವತ್ತು ಸಹ ಎಲ್ಲರಿಗೂ ಬೇಕಾಗಿದೆ. ಈ ಇದರಲ್ಲಿ ಇವರು ರಾಮನ ಹೆಸರು ಮೇಲೆ ರಾಜಕೀಯ ಮಾಡ್ಬೇಕಂತಾರೆ. ಈಗ BJP ಅವರಿಗೆ ರಾಮನ ಹಿಡ್ಕೊಂಡು ಆ ಸಲ ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು. ಈ ಸಲ ರಾಮನ ಹಿಡ್ಕೊಂಡು ಹೋಗಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ಅವರ ಆಶಯ ಇರ್ಬೋದು. CM ಸಿದ್ದರಾಮಯ್ಯ ಹೆಸರಲ್ಲೇ ರಾಮದ, ಅವರು ಹಿಂದೂಗಳ ಹೆಸರು ಮೇಲೆ ಇವತ್ತು ಸಹ ಉಳಿದವ್ರನ್ನ ಇದು ಮಾಡುವಂಥದ್ದು. ಆ ಹಿಂದೂಗಳಿಗೂ ಕೂಡ ಅದು ಬೇಕಾಗಿರಲಿಲ್ಲ ಅಂತ ಸಹ. ಇವ್ರು ಹಿಜಾಬು, ಹಲಾಲು, ಅಜಾನು, ಆ ಹಿಂದೂಗಳು ಕೂಡ ಯಾರು ಅದನ್ನು ಬಯಸಿದ್ದಿಲ್ಲ. ರಾಮನ ಭಕ್ತ ಒಂದು ರಾಮ ಮಂದಿರನ ಒಪ್ಕೊಂಡಿದ್ದೀವಿ ಅಂತ ಯಾರ್ಯಾರು ಹೇಳಿದಾರೋ, ಅಲ್ಲಿ ರಾಮಮ್ಮನ್ನ ನಾನು ಪೂಜೆ ಮಾಡೋಕ್ಕೆ ಯಾರು ತಯಾರಿದ್ದಾನೆ ಅಂತಿದ್ದಾರೋ ಅವರೆಲ್ಲರೂ ಬರಲಿ. ಅವರೆಲ್ಲರೂ ಹಿಂದೂಗಳು, ರಾಮ ಭಕ್ತರು. ಅವ್ರಿಗೆ ಬರಬೇಡಿ ಅಂತ ಯಾರು ಹೇಳಿಲ್ಲ. ನಾನು ಇನ್ವಿಟೇಷನ್ ಬಂದಿಲ್ಲ ಅಂತ ಅರ್ಥ ಏನು? ಆ ದಿಕ್ಕಿನಲ್ಲಿ ಯಾರ್ಯಾರು ಹಿಂದೂಗಳು ನಾನು ರಾಮ ಭಕ್ತ, ರಾಮ ಮಂದಿರವನ್ನು ಅಲ್ಲಿ ಗುಲಾಮಗಿರಿಯ ಸಂಕೇತ ಅಂತ ಇತ್ತು, ಅಲ್ಲಿ ಒಡೆದಾಕಿ ಬಾಬರಿ ಮಸೀದಿ ಕಟ್ಟಿದ್ರು, ನನಗೆ ನೋವಿದೆ ಅಂಥವ್ರು ಯಾರನ್ನು ಕೂಡ ಇಲ್ಲಿ ನಾವು ಕರೆಯಲ್ಲ. ಯಾರು ಕರಿಬೇಕು ಯಾರು ಕರಿಬಾರ್ದು ಅವರ BJP ಅಜೆಂಡಾನ ನಾವು ಯಾಕೆ ಪ್ರಶ್ನೆ ಮಾಡಬಹುದು? ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮನ ಆಶೀರ್ವಾದ ಮಾಡೋದಿಲ್ಲ. ಅಲ್ಲೇ ಹೋಗಿ ಮಾಡ್ಬೇಕು. ದೇವರು ಅಂತಕ್ಕಂಥವ್ರು ಸರ್ವಂತರ್ಯಾಮಿ, ಎಲ್ಲ ಕಡೆ ಇದ್ದಾರೆ. ನಮ್ಮಲ್ಲೂ ಇದ್ದಾರೆ, ನಿಮ್ಮಲ್ಲೂ ಇದ್ದಾರೆ, ಎಲ್ಲ ಜಾಗದಲ್ಲೂ ಇದ್ದಾರೆ. ಆಹ್ವಾನ ಪಾಲಿಟಿಕ್ಸ್, ಇನ್ವಿಟೇಷನ್ ಪಾಲಿಟಿಕ್ಸ್. ಪ್ರಶಾಂತ್ ಭವನ DVG ಒಂದು ಕಗ್ಗದಲ್ಲಿ ಹೇಳ್ತಾರೆ, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ ಅಂತ. ಅಂದರೆ ನಾವು ಸುದ್ದಿಯಲ್ಲಿರಬೇಕು ಅನ್ನುವ ಧಾವಂತದಲ್ಲಿ ಈಗ ಆಂಜನೇಯ ಚುನಾವಣೆ ಸೋತಿದ್ದಾರೆ. ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ರಾಮ ಇದೆ, ಅವರೇ ಆ ರಾಮ ಅಂದರೆ ನೀವು ಏನೇನೆಲ್ಲ ಮಾತಾಡಬಹುದು ಅನ್ನೋದಕ್ಕೆ ಕರ್ನಾಟಕದ ರಾಜಕಾರಣಿಗಳು ಬೇಕಾದ ಮಾತಾಡ್ತಾರೆ. ನೋಡಿ, ಅಲ್ಲೊಂದು ರಾಮ ಮಂದಿರವನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಅದಕ್ಕೊಂದು ದಾಸ್ಯದ ಸಂಕೋಲೆಯಿಂದ ಕಳಚಿ ಭಾರತದ ಪುನರುತ್ಥಾನದ ರೀತಿಯಲ್ಲಿ ನೋಡಲಾಗ್ತಾ ಇದೆ. ನೀವು ರಾಜಕೀಯ ಪಕ್ಷಗಳು ಒಪ್ತಿರೋ ಬಿಡ್ತಾರೋ ಅದನ್ನು ಜನ ಕೇಳ್ತಾ ಇಲ್ಲ. ಜನ ಅದನ್ನು ಈ ದೇಶದಲ್ಲಿ ರಾಮನಿಗೆ ಮಂದಿರ ಇಲ್ಲಾದರೆ ಇನ್ನೆಲ್ಲಿರಬೇಕು ಅನ್ನುವ ರೀತಿಯಲ್ಲಿ ನೋಡ್ತಾರೆ.
ಮೊನ್ನೆ ಒಬ್ಬ ಪತ್ರಕರ್ತೆ ನನ್ನ ಅಯೋಧ್ಯೆಯಲ್ಲಿದ್ದಾಗ ಹೇಳಿದ್ಲು, ನನಗೆ 32 ವರ್ಷಗಳ ಕಾಲ ರಾಮನ ವಿಗ್ರಹಗಳನ್ನು ಒಂದು ಟೆಂಟ್ನಲ್ಲಿ ಇಟ್ಟಿದ್ದು ನೋಡಿಯೇ ನನಗೆ ಕಷ್ಟ ಅನ್ನಿಸ್ತಾ ಇತ್ತು ಅನ್ನೋದು ಗಳಗಳ ಆಕೆ ಕ್ಯಾಮ್ರಾ ಎದುರುಗಡೆ ಹತ್ತಲು. ಅಂದರೆ ಆ ಭಾವನೆಗಳು ಭಾರತದಲ್ಲಿ ಇವೆ ನಿಶ್ಚಿತವಾಗಿ. ಆದರೆ ಈಗ ಅದರಲ್ಲಿ ಪಾಲಿಟಿಕ್ಸನ್ನು ಎಷ್ಟು ಹಂತದವರೆಗೆ ಹೋಗಿ ಮಾಡಬಹುದು ಅಂತಕ್ಕಂಥದ್ದನ್ನು, ಅದು ಬಿ ಜೆ ಪಿ ಇರಲಿ ಅದು ಕಾಂಗ್ರೆಸ್ ಇರಲಿ. ಈಗ ಈಶ್ವರಪ್ಪನವ್ರು ನಾವು ಆಹ್ವಾನ ಕೊಡ್ತೀವಿ, ನಾವು ಆಹ್ವಾನ ಕೊಡಲ್ಲ. ಈಶ್ವರಪ್ಪನವ್ರು ಏನು ಟ್ರಸ್ಟ್ನಲ್ಲಿದ್ದಾರೆ? ಕರೆಕ್ಟ್. ಅದೇನು ಬಿ ಜೆ ಪಿ ಕಾರ್ಯಕ್ರಮನ ಅಲ್ಲ. ಅಥವಾ ಎಂ ಬಿ ಪಾಟೀಲ್ ಹೇಳಿದರು, ಇಲ್ಲ ನಮ್ಮ ರಾಮನ ಪೂಜೆಯನ್ನು ನಾವು ಮಾಡ್ಕೊಳ್ಬೋದಲ್ಲ, ಯಾರೂ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇಲ್ಲ. ಆದರೆ ಈ ಕಾರ್ಯಕ್ರಮದ ಮುಂಚೆ ಈ ರಾಜಕೀಯ ಪಕ್ಷಗಳ ನಾಯಕರು ತರಹೇವಾರಿ ಹೇಳಿಕೆಗಳನ್ನು ಕೊಟ್ಟು ಅದನ್ನೊಂದು ವಿವಾದವನ್ನು ಸೃಷ್ಟಿಸಿ ಜನರ ಎದುರುಗಡೆ ತಾವೇ ಹಾಸ್ಯಾಸ್ಪದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ನೋಡಿ, ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಏನಿದೆ, ದ್ಯಾಟ್ ಈಸ್ ದ ಅಲ್ಟಿಮೇಟ್ ಬಾಡಿ ಟು ಡಿಸೈಡ್ ಯಾರು ಬರಬೇಕು ಯಾರು ಬರಬಾರ್ದು ಅಂತಕ್ಕಂಥ. ವಿಶ್ವ ಹಿಂದೂ ಪರಿಷತ್ ಅದು ಕೂಡ ರಾಮ ಮಂದಿರ ಆಂದೋಲನದಲ್ಲಿ ಮೊದಲಿಂದೂ ಕೂಡ ಭಾಗವಹಿಸಿತ್ತು. ಅದಕ್ಕೊಂದು ಸ್ಟೇಕ್ಸ್ ಇದೆ. ರಾಮಲಲ್ಲಾ ವಿರಾಜಮಾನ್ ಅನ್ನುವ ಪ್ರಕರಣವನ್ನು ವಿಶ್ವ ಹಿಂದೂ ಪರಿಷತ್ತೇ ಕೋರ್ಟ್ನಲ್ಲಿ ಹಾಕಿತ್ತು. ಈಗ ನೀವು ಆ ಆಂದೋಲನವನ್ನು ಹೇಗೆ ಬೇಕಾದಾಗ ವಿರೋಧ ಮಾಡಿ, ಈಗ ಮಾತ್ರ ಒಂದು ಸುಖಾಂತ್ಯ ನಮ್ಮನ್ನೇ ಕರೆದಿಲ್ಲ ನಿಮ್ಮನ್ನೇ ಕರೆದಿಲ್ಲ ಅನ್ನುವ ವಿವಾದವನ್ನು ಸೃಷ್ಟಿ ಮಾಡ್ತಕ್ಕಂಥ. ನೋಡಿ, ಅಲ್ಲಿ 3000 ಜನರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇದೆ. 1500 ಜನ ಬರೀ ಸ್ವಾಮಿ ಸಂತರು ಸಾಧುಗಳು ಅವರೇ ಬರ್ತಾರೆ. ಇನ್ನೂ 1500 ಜನರಲ್ಲಿ ನಿಮಗೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ, ಅವರ ಸೆಕ್ಯೂರಿಟಿ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅದೇ ರಾಜ್ಯದವರು ಆಗಿದ್ದರಿಂದ ಇರ್ತಾರೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕರಿಬೇಕು ಅಂತಕ್ಕಂಥದ್ದು ಅಥವಾ ಕರೆಯಬಾರ್ದು ಅಂತಕ್ಕಂಥದ್ದು ತೀರ್ಥ ಟ್ರಸ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳಬಹುದೇ ಹೊರತು ನಾವಿಲ್ಲಿ ಕುಳಿತುಕೊಂಡು ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಇವರನ್ನು ಕರಿಬೇಕಿತ್ತು ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತಿದ್ದಾಗ ದಟ್ ಈಸ್ ಎ ಪ್ರಿರೋಗೇಟಿವ್ ಆಫ್ ಆಯೋಜಕರು ಯಾರನ್ನು ಕರೀಲಿಕ್ಕೆ ಸಾಧ್ಯ ಇದೆ, ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ. ಅವತ್ತು ನಿಮಗೆ ಎಲ್ಲ ಮುಖ್ಯಮಂತ್ರಿಗಳನ್ನು ಕರೆದ್ರೆ ಅಷ್ಟು ವಿಮಾನ ನಿಲ್ದಾಣ ನಿಮ್ಗೆ ಅದರೆಲ್ಲ ಶಕ್ತಿ ಉಂಟಾ, ಸಾಮರ್ಥ್ಯ ಉಂಟಾ ವಿಮಾನ ನಿಲ್ದಾಣಕ್ಕೆ, ಭದ್ರತೆಯ ಆಯೋಜನೆ ಏನು, ಇವೆಲ್ಲ ಸಂಗತಿಗಳಿವೆ. ಅದನ್ನು ಬಿಟ್ಟು ನಾವಿಲ್ಲಿ ಕೂತ್ಕೊಂಡು ಅವರನ್ನು ಕರೆದಿದ್ರೆ ಚೆನ್ನಾಗಿತ್ತು ಇವರನ್ನು ಕರೆದ್ರೆ ಚೆನ್ನಾಗಿರಲಿಲ್ಲ. ನನಗನ್ಸುತ್ತೆ ಇದು ವಾದ ಮಾಡುವ ಸಂಗತಿ ಅಲ್ಲ. ಇದರಲ್ಲಿ ಪಾಲಿಟಿಕ್ಸನ್ನು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದು ನನಗನ್ಸುತ್ತೆ. ಇದು ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ನಮ್ಮ 700-800 ವರ್ಷಗಳ ದಾಸ್ಯ ಏನಿತ್ತು, ಆ ದಾಸ್ಯದ ಸಂಕೋಲೆಗಳನ್ನು ಕಳಚಿದ್ದು 1947ರಲ್ಲಿ. ಆದರೆ ನಮ್ಮ ಒಂದು ಪುನರುತ್ಥಾನದ ರೀತಿಯಲ್ಲಿ ಈ ಮಂದಿರದ ನಿರ್ಮಾಣವನ್ನು ನೋಡಲಾಗ್ತಾ ಇದೆ. ಅಂದರೆ ನಾವು ಕೂಡ ರಿನೆಸೆನ್ಸ್ನ ಭಾಗವಾಗಿ ಇದನ್ನು ದೇಶದ ಜನ ನೋಡ್ತಾ ಇದ್ದಾರೆ. ಕೆಲವರು ಒಪ್ಬೋದು, ಕೆಲವರು ಬಿಡ್ಬೋದು, ಆ ಅಭಿಪ್ರಾಯ ಭೇದಗಳು ಬೇರೆ. ಆದರೆ ಜನ ರಾಮ ಮಂದಿರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೋಡ್ತಾ ಇದ್ದಾರೆ. ನಿಮ್ಮ ಬರೀ ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನು ನೋಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ದಯವಿಟ್ಟು ಚಿತ್ರ ವಿಚಿತ್ರ ಹೇಳಿಕೆಗಳನ್ನು ಕೊಟ್ಟು ನಗೆಪಾಟ್ಲಿಗೆ ಈಡಾಗುವುದಕ್ಕಿಂತ ಜನ ಅದನ್ನು ಏನು ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದನ್ನು ನೋಡ್ಲಿಕ್ಕೆ ಬಿಡಬೇಕು ಅಂತ ನನಗನ್ಸುತ್ತೆ. ಆಮೇಲೆ ಎಲ್ಲರಿಗೂ ಆಹ್ವಾನ ಕೊಡಬೇಕಾ, ಎಲ್ಲರಿಗೂ ಕೊಡಬಾರ್ದಾ, ದಟ್ ಈಸ್ ಎ ಪ್ರಿಯಾರಿಟಿವ್. ಅದೊಂದು ಪರಮಾಧಿಕಾರ ಆ ಟ್ರಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಪ್ರಧಾನಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾರೆ, ಉಳಿದವರಲ್ಲಿರ್ತಾರೆ. ಆಮೇಲೆ ನನ್ನ ಪ್ರಶ್ನೆ, ಹೋಗ್ಲಿಕ್ಕೆ ತಯಾರಿದ್ದೀರಾ? ಈಗ ಹೊಸ ಸಂಸತ್ ಭವನದ ಉದ್ಘಾಟನೆ ಆಯಿತು, ಹೋಗಲಿಲ್ಲ ಸಂಸದರು, ಹೋಗಲಿಲ್ಲ ವಿಪಕ್ಷಗಳ ಸಂಸದರು. G20ಗೆ ಭಾರತ ಸರ್ಕಾರದಿಂದ ಅದೇನು ಪ್ರಧಾನಮಂತ್ರಿ G20 ಪ್ರಧಾನಮಂತ್ರಿ ಎಕ್ಸ್ ಆಫಿಷಿಯೋ ಯಾರಿರ್ತಾರೆ ಅವ್ರು G20 ಮೀಟಿಂಗ್ ಕರೀತಾರೆ. ಅದೇನು BJP ಮೀಟಿಂಗ್ ಇರಲಿಲ್ಲ. ಬೇರೆ ಬೇರೆ ಜೋ ಬೈಡನ್ ಬಂದಿದ್ದರು, ಬೇರೆ ಬೇರೆ ದೇಶಗಳ ಮುಖ್ಯಸ್ಥರು ಬಂದಿದ್ದರು. ಊಟಕ್ಕೆ ಬನ್ನಿ ಅಂತ ಕರೆದಾಗ ಮುಖ್ಯಮಂತ್ರಿಗಳಿಗೂ ಹೋಗ್ಲಿಕ್ಕೆ ಸಮಯ ಇರಲಿಲ್ಲ. ಈಗ ಇವ್ರಿಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅಂದರೆ ಪ್ರಶ್ನೆ ಎತ್ತಾ ಇರ್ತಕ್ಕಂಥದ್ದೇ. ಅದು ಟ್ರಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಆಮೇಲೆ ನಾವು ಆಹ್ವಾನ ಕೊಡಲ್ಲ ಅಂತ ಈಶ್ವರಪ್ಪನವ್ರು ಹೇಳಿದ್ರು. ಈಶ್ವರಪ್ಪನವ್ರೇನು ಟ್ರಸ್ಟ್ನ ಭಾಗ ಅಲ್ಲ. ಇದು ಹೇಗಿದೆ ಅಂದರೆ ಭಾವನಾ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತ ಒಂದು ಹಿಂದಿಯಲ್ಲಿದೆ. ಅಂದರೆ
ರಾಮ ಮಂದಿರ ಹೋರಾಟ ನಡೀತು, ಅಯೋಧ್ಯೆಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಮಂದಿರ ನಿರ್ಮಾಣ ನಡೀತಾ ಇದೆ, ಅದು ಉದ್ಘಾಟನೆ ನಡೀತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಕುಳಿತುಕೊಂಡು ಈ ಚಂಡೆ ಬಾರಿಸ್ತಾ ಇದ್ದಾರೆ. ಅದಕ್ಕೆ ಅರ್ಥನೇ ಇಲ್ಲ. ದಟ್ ಈಸ್ ನಾಟ್ ಎ ಡಿಬೇಟಬಲ್ ಇಶ್ಯೂ. ಅಲ್ಲ, ನನಗೆ ವಿವಾದ ಆಗ್ಲಿಲ್ಲ ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಪ್ರಶಾಂತ್. ವಿವಾದ ಆಗಿದ್ದು ನನಗೇನಂತ ಆಶ್ಚರ್ಯ ಅಂತ ಅನ್ನಿಸ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.